ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಒಬ್ಬ ದುಷ್ಟನ ಬಗ್ಗೆ ಈ ಸಿಗ್ಲಿ ಬಶ್ಯಾ ಮಾತಾಡೋಂಥ ವ್ಯವಸ್ಥೆಯಲ್ಲಿ ಬಂದಿದ್ದಾನೆ. ಆ ದುಷ್ಟ ಯಾರು ಅಂದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಭಾಷಣ ಮಾತಾಡ್ತಾನೆ. ಏನು ಮಾತಾಡ್ತಾನಂದ್ರೆ, ಗೋಮಾತೆ ರಕ್ಷಣೆಗೆ ಎದ್ದೇಳಬೇಕು, ಪ್ರತಿ ಹಿಂದೂಗಳಿಗೆ ಧಕ್ಕೆ ಆಗದ ರೀತಿ ಈ ದೇಶನ ಕಟ್ಟಬೇಕು ಅನ್ನೋಂಥ ಹೇಳಿಕೆ ಕೊಡ್ತಾನೆ. ಅಪ್ಪ ಯೋಗಿ ಆದಿತ್ಯನಾಥ್, ನಿನ್ನ ಕೇಂದ್ರದಾಗ ಪ್ರಧಾನಮಂತ್ರಿ ಅದಾನ ನೋಡು. ಏನು ಹೇಳು, ಪ್ರಜೆಗಳನ್ನ ಉದ್ಧಾರ ಮಾಡ್ತಾ ಇಲ್ಲ, ಕುಡ್ಕರ್ನ ಮಾಡಿ ಬೇಗ ಸಾಯಿಸ್ತಾ ಇದ್ದಾನೆ. ಯಾಕಂದರೆ ಈ ಹೆಂಡ ನಾಶ ಆದರೆ ಜನರು ಭಾಳ ವರ್ಷ ಬದುಕ್ತಾರ ಅಂತ. ಹೆಂಡ ನಾಶ ಆಗಲಿಲ್ಲ ಅಂದರೆ ಭಾಳ ವರ್ಷ ಬದುಕ್ತಾರ ಅಂತ. ಹೆಂಡ ಇತ್ತು ಅಂದರೆ ಬೇಗ ಸಾಯ್ತಾರ ಅಂತ. ಅದರಿಂದ ಸರ್ಕಾರಕ್ಕೆ ಆದಾಯ ತುಂಬ ಇದೆ. ಆಮೇಲೆಗೆ ಈ ಅನ್ನ ತಿನ್ನೋದು ಯಾಕೆ ತಿಂತೀರಿ, ಮಾಂಸನ ಒಂದು ಅನ್ನ ಅಂತ ತಿಳ್ಕೊಂಡು ತಿನ್ನಿರಿ ಅಂತಂದು ಇವತ್ತು ಗೋಹತ್ಯೆ ನಿಷೇಧ, ಗೋರಕ್ಷಣೆ ಅಂತಂದು ಯೋಗಿಯಿಂದ ಹಿಡಿದು ಏನು ಗೋರಕ್ಷಣೆ ವಿರೋಧ ರಕ್ಷಣೆಗೆ ಒಂದು ಹೋರಾಟ ಮಾಡ್ತಾ ಬಂದಿದ್ದಾರಲ್ಲ ಕೆಲವೊಂದು ಹೋರಾಟಗಾರರು, ಅವ್ರು ಕೇಳಬೇಕು ಈ ಮಾತನ್ನ. ನನ್ನ ಮಕ್ಕಳ, ಕೇಂದ್ರದಲ್ಲಿ ಮೋದಿ, ಉತ್ತರ ಪ್ರದೇಶದಲ್ಲಿ ಯೋಗಿ, ಇವರು ಇವತ್ತು ದುಡ್ಡಿಗೋಸ್ಕರ RSS ಬೆಳೆಸೋದಕ್ಕೋಸ್ಕರ, RSSಗೆ ಭೂಮಿ ಖರೀದಿ ಮಾಡೋದಕ್ಕೋಸ್ಕರ, ಅವರಿಗೆ ಯಾವುದು ವ್ಯವಸ್ಥೆ ಇಲ್ಲದಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬ ಪ್ರಜೆ ತಲೆ ಮೇಲೆ 6 ಲಕ್ಷ ರೂಪಾಯಿ ಸಾಲ ಇಟ್ಟು ನನಗೆ ವೋಟ್ ಹಾಕ್ರಿ, ನನಗೆ ಗೆಲ್ಲಿಸ್ರಿ. ಅದು ಒಂದು ನಮ್ಮ ಕರ್ನಾಟಕದಾಗ ಒಂದು ಐತಿ. ಅದು ಏನು, ನನ್ನ ಮಗನ್ನ ಮುಖ್ಯಮಂತ್ರಿ ಮಾಡಿ ಅಂತಂದು ಬರೀ ಮಗನ್ನ ಒಂದು ತೊಗೊತಾನೆ ಹೊರ್ತು ಯಾರನ್ನೂ ಉದ್ಧಾರ ಮಾಡಲಿಲ್ಲ JDSನಾಗ. ಅದಕ್ಕೋಸ್ಕರ ಎಲ್ಲರೂ ಅವ್ನು ಕ್ಯಾಕರಿಸಿ ಉಗಿದು ಆ ಪಕ್ಷದಿಂದ ಹೊರಗೆ ಬಂದು ಅವರು ಒಂದೊಂದು ಕೆಲವೊಬ್ಬರು ಒಳ್ಳೆಯ ಅಭಿವೃದ್ಧಿ ಮಾಡಿದರೆ ಕೆಲವೊಬ್ಬರು ಹಾಳಾಗಿ ಹೋದರು. ಹೀಗೆ JDSನಿಂದ ಬಂದವರೆಲ್ಲ ಹೊರಗೆ ಬಂದವರು ಆ JDSಗೆ ಬಂದಿದ್ದಾರೆ ಹೊರತು ಹೊಗಳಿ ಬಂದಿಲ್ಲ. ಅದಕ್ಕೆ ದೇವೇಗೌಡರು ಇವತ್ತು ಕರ್ನಾಟಕದ ಕಿಂಗ್ ಆಗಿದ್ದರು ಅವರು. ಆದರೆ ಅವ್ರ ಮನೆ ಕಥೆನ ಅವ್ರಿಗೆ ಗೊತ್ತಾಗಿಲ್ಲ. ಇನ್ನು ದೇಶದ ಕಥೆನ ನಾವು ಎಷ್ಟು ಚಂದ ವರ್ಣನೆ ಮಾಡಿ ಹೇಳಿದ್ದಾರೆ ನೋಡಿ. ಇದ್ರ ಬಗ್ಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹಂಗೆ ಈ ಶಾಸನದ ನೀತಿ ನಿಯಮಗಳು ಗೊತ್ತಿಲ್ಲದಂಥ ಈ ಒಂದು ಕಾವಿ ಬಟ್ಟೆ ಹಾಕ್ಕೊಂಡು ನಾನು ದೇಶ ರಕ್ಷಣೆ ಮಾಡ್ತೀನಿ, ಪ್ರಧಾನಿ ಆಗ್ತೀನಿ, ನಾನು ಇಸ್ಲಾಮನ್ನು ಓಡಿಸ್ತೀನಿ. ನಿಮ್ಮ ಅಪ್ಪಂದ ದೇಶ? ಯೋಗಿ, ನಿಮ್ಮ ಅಪ್ಪಂದ ದೇಶ? ಮುಂದೆ ನಿನಗೆ ವಂಶನ ಬೀಳಂಗಿಲ್ಲ. ಯಾಕಂದರೆ ನಿನಗೆ ಹೆಂಡತಿ ಮಕ್ಕಳು ಇದ್ದಿದ್ರೆ ನಿನಗೆ ಗೊತ್ತಾಕಿತ್ತು ಮುಂದೆ ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಕಂತ. ನೀ ಸರ್ವನಾಶ ಆಗೋದ ಜೊತೆಲೇ ಎಲ್ಲರನ್ನೂ ಸರ್ವನಾಶ ಮಾಡೋಕ್ಕೆ ಹೋಗಬೇಡ. ಯಾಕೆ ಹೇಳು, ನಿನಗೆ ಶಾಸನದ ನೀತಿ ನಿಯಮಗಳ ಗೊತ್ತಿಲ್ಲ. ನಿನಗೆ ಗೊತ್ತಿದ್ದಿದ್ರೆ ಇವತ್ತು ಒಂದು ಸಂವಿಧಾನ ರಾಜ್ಯಪಾಲನಿಂದ ಪ್ರಮಾಣ ವಚನ ಸ್ವೀಕರಿಸೋ ಮುಂದೆ ಸಂವಿಧಾನನ ಒಂದು ಇತಿಹಾಸನ ಕೈಗೆ ಹಿಡಿದು ಪ್ರಮಾಣ ಮಾಡಿದ್ವು, ಅಥವಾ ಭಗವದ್ಗೀತೆ ಕೈಯಾಗಿ ಕೊಟ್ಟು ನಿನಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿ? ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಧರ್ಮಕ್ಕೂ ಭೇದ ಭಾವ ಇಲ್ದಂಗೆ ನಾನು ಸಂವಿಧಾನ ಫಾಲೋವರ್ಸ್ ಆಗ್ತೀನಿ ಅಂತಂದು ಪ್ರಮಾಣ ಮಾಡಿ ರಾಜ್ಯದ ಮುಖ್ಯಮಂತ್ರಿಯಾಗಿಲ್ಲ. ಈಗ ಎಲ್ಲ ರಾಜ್ಯಕ್ಕೆ ತಲೆ ಹಿಡಿಯಂತ ಹೇಳಿಕೆ ಕೊಡ್ತಿಲ್ಲ, ನಾಚಿಕೆ ಬರಲ್ವ ನಿಮಗೆ? ಇದು ಕರ್ನಾಟಕ. ಇಲ್ಲಿ ನಿನ್ನ ಭಾಷೆನ ನಾನು ಕಲಿತು ನಿನ್ನ ಕಥೆನ ನಾನು ತಿಳ್ಕೊಂಬಿಟ್ಟಿದ್ದೀನಿ, ನೀ ಎಷ್ಟು ನೀರಿನಾಗದಿ ಅಂತ. ಬಟ್ ನನ್ನ ಕರ್ನಾಟಕದ ಕನ್ನಡನ ನಿನಗೆ ಗೆಲ್ಲಕ್ಕಾಗಲಿಲ್ಲ. ಅದಕ್ಕೆ ಹಿಂದಿ ಭಾಷೆ ತರಕ್ಕೆ ಹೋದಿ ನೀನು. ಹಿಂದಿ ಭಾಷೆ ಕರ್ನಾಟಕದಾಗ ನಮಗೆ ಪ್ರೀತಿ ಇದ್ದರೆ ನಾವು ಹಿಂದಿಯಲ್ಲಿ ಒಳ್ಳೊಳ್ಳೆ ಸಾಂಗ್ಗಳು ಹೇಳ್ತೀವಿ.
ಆ ಭಾಷೆಗೆ ನಾವು ದೋಖ ಮಾಡಂಗಿಲ್ಲ. ಬಟ್ ಅದು ಒಂದು ರಾಜ್ಯದ ಭಾಷೆಯಾಗಿ ಉಳೀಲಿ ಅನ್ನೋದಷ್ಟೇ ನಮ್ದು ಆಸೆ. ಎಲ್ಲ ರಾಜ್ಯಕ್ಕೂ ಹೋದ್ರೂ ಎಲ್ಲ ಭಾಷೆ ಹೆಂಗೆ ಕಲಿಬೇಕು, ಪ್ರೀತಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನೀ ಪಾಠ ಹೇಳಕ್ಕೆ ಹೋಗಬೇಡ. ನೀನು ಮೊದಲು ಖಾದಿ ಬಟ್ಟೆ ಹಾಕ್ಕೊಂಡು ರಾಜಕೀಯ ಮಾಡೋದು ಕಲಿ ಯೋಗಿ. ಖಾದಿ ಬಟ್ಟೆ ಬಿಡು, ನೀನು ಸನ್ಯಾಸಿ. ಸನ್ಯಾಸಿ ಎಲ್ಲಿರ್ತಾನೆ? ಅವನ ಕಾಯಕ ಏನು? ಏನು ಅವನ ಕಾಯಕ ಸನ್ಯಾಸಿದು? ದೇವ್ರ ಪೂಜೆ ಮಾಡಬೇಕು, ಜನರಿಗೆ ದೇವ್ರ ಬಗ್ಗೆ ಜ್ಞಾನ ತುಂಬಬೇಕು. ಆ ಸ್ಥಾನದಲ್ಲಿ ಕುಂತು ಆ ಒಂದು ಕೆಲಸ ಮಾಡೋದು ಬಿಟ್ಟು ಶಾಸನದೊಳಗೆ ಪ್ರತಿಯೊಂದು ಪ್ರಾಣಿಗೆ ಪಕ್ಷಿಗಳಿಂದ ಹಿಡಿದು ಪ್ರತಿಯೊಂದು ಜಲಜೀವಿಗಳಿಗೂ ಅನ್ನ ಹಾಕಂತ ರಾಜ ಆಗಿ ಮೆರಿಬೇಕು. ಆದರೆ ನೀನು ರಾಕ್ಷಸನಾಗಿ ಮೆರಿತಾ ಇದೆಯಾ. ನಿನ್ನ ಒಂದು ಶಾಸನ, ನಿನ್ನ ರಾಜ್ಯಕ್ಕೆ ನೀನು ಕೊಡ್ತಾ ಇರೋ ಶಾಸನ ಅದು ಏನಾಗುತ್ತೇಳು? ಅದು ಶಾಸನಕ್ಕೆ ವಿರುದ್ಧವಾಗಿ ನೀವು ಆಟ ಆಡ್ತಾಯಿದ್ದೀರಿ. ಆಡಿ ಇನ್ನೂ ಎಷ್ಟು ಬೇಕಾದಷ್ಟು ಆಡಿ. ಎಲ್ರಿಗೂ ಒಂದು ಕಾಲ, ಕೆಟ್ಟ ಕಾಲ ಅಂತ ಇರುತ್ತೆ. ಆ ಕಾಲ ಬರೋ ಮಟ್ಟ ದೀಪ ಉರಿಯೋ ಮಟ್ಟ ಉರಿತೈತಿ. ಆಮೇಲೆ ತಣ್ಣಗಾಗಿಂದಾಗ ಅದಕ್ಕೆ ಯಾರೂ ಬರೋದಿಲ್ಲ. ನೀನು ಯಾವ ಧರ್ಮನೂ ಬರೋಂಗಿಲ್ಲ, ಯಾವ ಕರ್ಮನೂ ಬರೋಂಗಿಲ್ಲ ನಿನ್ನಿಂದ. ಯಾಕೆ ಹೇಳಂತ ಶ್ರೀಕೃಷ್ಣ ಪರಮಾತ್ಮಗೆ ಬಿಟ್ಟಿಲ್ಲ ಕರ್ಮ. ನಿಮ್ಮ ಮೂರ್ತಿ ನೀವು ಸತ್ತ ಮೇಲೆ ಮೂರ್ತಿ ಹಾಕೋ ಅಂತ ತಿಳಿದಿರ. ನಿಮ್ಮ ಮೂರ್ತಿ ಎದಕ್ಕೆ ಹಾಕಾರ ಹೇಳು? ನೀವೆಲ್ಲ ದೇಶನ ಕಟ್ಟಕ್ಕೆ ಬಂದಿಲ್ಲ ನೀವು. ದೇಶನ ಒಡೆದು ಆಳಕ್ಕೆ ಬಂದಿರಿ. ಧರ್ಮದ ಒಂದು ಇತಿಹಾಸ. ಯಾಕೆ ಹಿಂದೂ ರಾಷ್ಟ್ರ ಕಟ್ಟಬೇಕಾದ್ರೆ ಹಿಂದೂಗಳು ಕಟ್ಕೊಂಡು ಹೋರಾಟ ಮಾಡಿ ಸ್ವತಂತ್ರ ಪಡಿಬೋದಾಗಿತ್ತಲ್ಲ. ಎಲ್ಲ ಜಾತಿಗಳು ಅವಾಗ ನಿನ್ನ ಜಾತಿ ಒಳಗಡೆ, ನಿನ್ನ ಧರ್ಮದೊಳಗಡೆ ಎಷ್ಟು ಮಂದಿ ಸತ್ತಿದ್ದಾರಪ್ಪ ಯುದ್ಧ ಮಾಡಿ ಆ ಹೋರಾಟದಲ್ಲಿ, ಸ್ವತಂತ್ರ ಹೋರಾಟದಲ್ಲಿ? ಹೇಳು, ಎಷ್ಟು ಲೆಕ್ಕ ಕೊಡ್ತಿ? ಇನ್ನು RSS ಏನು ಕೆಲಸ ಮಾಡೈತಿ? ಏನು ದೇಶಕ್ಕೆ ಏನು ಒಳ್ಳೇದು ಮಾಡೈತಿ? ನನ್ನ ಕರ್ನಾಟಕದ ಜನರು ತಲೆ ಇಡಕ್ಕೆ ಹೋಗಬೇಡ. ನಿನ್ನ ರಾಜ್ಯದಲ್ಲಿ ನೀನು ಬೆಕ್ಕದ ಆಟ ಆಡ, ಕರ್ಮ ಅನುಭವಿಸು, ಧರ್ಮನ ಪಡ್ಕೊ. ಆದರೆ ನನ್ನ ರಾಜ್ಯಕ್ಕೆ ಬಂದು ನಾನು ಹಂಗೆ ಕಿಸಿತೀನಿ ಅವೆಲ್ಲ ಒಳ್ಳೇದಲ್ಲ. ಯಾಕಂದರೆ ನೀನು ಹೆಂಗೆ ನೀ ಇಳಿದೆ ಅಂದರೆ ಮತ್ತೊಬ್ಬನು ಕುಂದಿರ್ತಾನೆ. ಯಾಕೆಂದರೆ ಈ ಸಿಗ್ಲಿ ಬಸ್ಸಾಗ ಕಳ್ಳ. ನಾನು ಒಂದು ಶಾಸನದ ನೀತಿ ನಿಯಮಗಳು ತಿಳ್ಕೊಂಡು ಕಳ್ಳನ ಹೆಂಡತಿ, ನನ್ನ ಹೆಂಡತಿನ ಚುನಾವಣೆಗೆ ನಿಂದಿರಿಸಿದೆ. ಗ್ರಾಮ ಪಂಚಾಯತಿಗೆ ನಿಂದಿರಿಸಿದೆ. ಆದರೆ ಆಕೆಗೆ 2 ಓಟ್ನಲ್ಲಿ, ಅದು ಪಕ್ಷ ಅಲ್ಲ, ನೀನು BJPನೂ ಅಲ್ಲ, ಆ ಕಾಂಗ್ರೆಸ್ನೂ ಅಲ್ಲ. ಆಕೆಗೆ ಕಬ್ಬಿನ ಒಂದು ಚಿಹ್ನೆ ಇಟ್ಟು ಪಕ್ಷೇತರ ನಿಲ್ಲಿಸಿ 58 ವರ್ಷದ ದಾಖಲೆ ಮುರಿದು ಕೊಟ್ಟು ಬಸ್ಯ. ನಾನು ಅರ್ಥ ತಿಳ್ಕೊ. ಕರ್ನಾಟಕದವ್ರು ಇದನ್ನು ಅರ್ಥ ತಿಳ್ಕೊಬೇಕು. ಯೋಗಿನಾಥಕ್ಕೆ ಗೊತ್ತಾಗಂಗಿಲ್ಲ ನನ್ನ ಭಾಷೆ. ಹೆಂಗೆ ಮೋದಿ ಭಾಷೆ ನಿಮ್ಗೆ ಗೊತ್ತಾಗಂಗಿಲ್ಲಲ್ಲ. ಅವನು ಏನು ಮಾತಾಡ್ತಾನೆ ಅನ್ನೋದು 100ಕ್ಕೆ 60ರಷ್ಟು ಉತ್ತರ ಭಾರತದವರು ಏನು ಮಾತಾಡ್ತಾರೆ ಅನ್ನೋದು ನಮ್ಮ ಕರ್ನಾಟಕದವ್ರಿಗೆ 100ಕ್ಕೆ 60ರಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಬಟ್ ಮೋದಿ ಕರ್ನಾಟಕಕ್ಕೆ ಸರಿಯಾಗಿ ಕೊಟ್ಟಾನ, ಇನ್ನೂ ಕೊಡ್ತಾನೆ, ನೋಡ್ಕೊಂತ ಇರಿ. ಸಿಗ್ಲಿ ಬಸ್ಯ. ನಾನು ಯಾವ್ಯಾವ ವ್ಯಕ್ತಿ ಎಷ್ಟಿಷ್ಟು ನೀರಿನಲ್ಲಿ ಆಟ ಆಡಿ ಬಂದಿದ್ದಾನ ಮಕ್ಕದ ಮೇಲಿನ ನಾನು ಕಂಡಿಡಿಯಂಥ ಬಸ್ಯ ಇದ್ದೀನಿ. ನಾನು ಎಲ್ಲ ಜಾಗದಲ್ಲಿ ಆಟ ಆಡಿ ಬಂದಿದ್ದೀನಿ. ಆದರೆ ಸೋಲು ಅನ್ನೋದು ಗೊತ್ತಿಲ್ಲ. ಸೋಲು ಅನ್ನೋದು ನಾನು ಯಾವತ್ತೂ ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ನಾನು ಯಾವತ್ತೂ ಆರ್ಗ್ಯುಮೆಂಟಿಗೆ ಸಿದ್ಧ. ಅದು ಸಾರ್ವಜನಿಕರ ಮುಂದೆ. ನಾನು ಅಪರಾಧಿನೋ, ನೀನು ಅಪರಾಧಿನೋ. ಸತ್ಯವನ್ನು ಹೇಳುತ್ತೀನಿ, ಸತ್ಯವಿಲ್ಲದು ಬೇರೆ ಏನು ಹೇಳಲ್ಲ. ಹೇಳುವುದೆಲ್ಲ ಸತ್ಯ. ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರ ಹತ್ಯೆನ ನಿಷೇಧ ಮಾಡೋಕ್ಕೆ ಕೇಂದ್ರಕ್ಕೆ ತಾಕತ್ತಿಲ್ಲ. ಇಲ್ಲಿ ಬಂದು ಇಲ್ಲಿ ಕಿಸಿತಾರೆ ಜನರ ತಲೆ ಹಿಡ್ಯಾಕೆ. ಅವೆಲ್ಲ ನಿಲ್ಲಿಸ್ರಿ. ನಿಲ್ಲಿಸಿ ಒಳ್ಳೆ ಕೆಲಸ ಮಾಡೋದು ಕಲೀರಿ. ಶಾಸನದ ಬಗ್ಗೆ 25ರಷ್ಟು ಸಂವಿಧಾನ ತೋರಿಸ್ತೀರ, 75ರಷ್ಟು ಧರ್ಮ ಮುಂದಿಟ್ಕೊತೀರ. ಸಂವಿಧಾನ ಇದ್ರನ್ನ ದೇವ್ರುಗಳು ಮಡಿಯಾಗೋದು. ಸಂವಿಧಾನ ಇಲ್ಲಾಂದರೆ ನೀನು ಮಡಿಯಾಗೋದಿಲ್ಲ, ನೀನು ನಂಬ್ಕೊಂಡಂಥ ದೇವರು ಮಡಿಯಾಗಂಗಿಲ್ಲ. ಏನಂತಿದ್ದೀ? ಸಂವಿಧಾನ ಬೇಕು, ಹಗಲೆಲ್ಲ ದುಡಿಬೇಕು. ಅವ್ರು ಕೊಟ್ಟಿದ್ದ ಜಾಗದಲ್ಲಿ ಇವತ್ತು ನೆಮ್ಮದಿಯಾಗಿ ಬದುಕ್ತಾಯಿದ್ರಲ್ಲ ನನ್ನ ಮಕ್ಕಳ.
ಯಾರ ಆಶ್ರಯದಲ್ಲಿ ಬದುಕ್ತಾ ಇದ್ದೀರಿ? ಹಾಂ, ಯಾರ ಭಯ ಇಲ್ದೇ ನೀವು ಬದುಕ್ತಾ ಇದ್ದೀರಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಒಂದು ಸಂವಿಧಾನದ, ಒಂದು ಭಯ ಇಲ್ಲದ ಸಂವಿಧಾನದ ನೆರಳಿನಲ್ಲಿ ಬದುಕ್ತಾ ಇದ್ದೀರಾ. ನೀವೆಲ್ಲ ಶಾಲೆ ಓದಿದ್ದೀರಾ. ಯಾವ ದೇವ್ರು ನಿಮಗೆ ಬಂದು ಪಾಠ ಹೇಳಿದಾನ? ಹಾಂ, ಅಲ್ಲ ಬಂದು ಪಾಠ ಹೇಳಿದಾನ? ಏನು ಯೇಸು ಕ್ರಿಸ್ತ ಬಂದು ಪಾಠ ಹೇಳಿದಾನೆ ನಿಮಗೆ? ಸಂವಿಧಾನ ಕೊಟ್ಟು ಪಾಠ ಇದು. ಏನಂತಿದ್ದೀ? ಅರ್ಥ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಪಾಪ ಮಾಡಿದವನಿಗೊಂದು ಜಾಗ, ಪುಣ್ಯ ಮಾಡಿದವನಿಗೆ ಇನ್ನೊಂದು ಜಾಗ. ನಾನು ವಯಸ್ಸಿದ್ದಾಗ ನಾ ಪಾಪ ಮಾಡಿಬಿಟ್ಟೆ, ಈಗೆಲ್ಲ ಪುಣ್ಯನ ಮಾಡ್ತೀನಿ. ಸತ್ಯವಲ್ಲದೆ ಬೇರೇನು ಹೇಳಲಾರೆ, ಹೇಳುವುದೆಲ್ಲ ಸತ್ಯ ಸತ್ಯ ಸತ್ಯ. ನಾನು ಜೀವಕ್ಕಾಗಲಿ ಅಂಜೋ ಮಗ ನಾನಂತೂ ಅಲ್ಲ. ನೀವು ಸತ್ಯದ ಮಕ್ಕಳಾಗಿದ್ದರೆ, ಹುಟ್ಟಿದ ಮಕ್ಕಳಾಗಿದ್ದರೆ ನ್ಯಾಯವಾಗಿ ನನ್ನ ಆರ್ಗ್ಯುಮೆಂಟಿಗೆ ಕರೆದು ನನ್ನ ಸೋಲಿಸಿ ಆಮೇಲೆ ನೀವು ಶಿಕ್ಷೆ ಕೊಡಿ. ಆದರೆ ಸೋಲಿಲ್ಲದ ಸರ್ದಾರರ ಮುಂದೆ ನಿಂತರೆ ನಿಮಗೆ ಪದೇ ಪದೇ ನೀರು ಬೇಕು ನನಗೆ ಅಂತೀರಿ. ಅಂಥ ಬಶ್ಯ ನಾನು. ಒಬ್ಬ ನ್ಯಾಯಾಧೀಶನ ಕಟಕಟೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡಿ ಅವನ ಪ್ರಾಪರ್ಟಿಗೂ ಆಧಾರ ಇಲ್ದಂಗೆ ಕೇಸ್ ಗೆದ್ದು ಹುಲಿ ನಾನು. ಜಾಗೃತಿ.